ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಏನೆಲ್ಲ ರೆಸಿಪಿನ ಮಾಡಿಕೊಂಡೆ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ದೇ ನನ್ನ ವೀಡಿಯೋನ ನೋಡಿ. ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನು ಬಿಸಿ ನೀರನ್ನ ಕುಡಿದ ತಕ್ಷಣ ಒಂದು 10 ನಿಮಿಷ ನಾನು ನನ್ನ ಕೆಲಸಗಳ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ. ಆನಂತರ ನಾನು ಬೆಳಗ್ಗೆ ತಿಂಡಿಗೆ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಅದು ಕುದಿ ಬಂದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ಹಾಕಿದ ನಂತರ ನಾನು ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ನೋಡಿ, ಈ ಥರ ತಿರುಗಿಸ್ಕೊಂಡು ಅದು ನಮಗೆ ಒಂದು ಉಂಡೆ ಕಟ್ಟಲಿಕ್ಕೆ ಹದ ಬರುತ್ತೆ ನೋಡಿ. ಅಷ್ಟರವರೆಗೂ ನಾವು ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಹೀಗೆ ತಿರುಗಿಸ್ಕೊಂಡು ಆದ ನಂತರ ನಾವು ಇದನ್ನು ಆರೋದಕ್ಕೆ ಬಿಡಬೇಕು ಒಂದು 10 ನಿಮಿಷ. ಇದು ಆರಿದ ನಂತರ ನಾವು ಇದನ್ನು ಉಂಡೆ ಕಟ್ಕೊಳ್ಬೇಕಾಗುತ್ತೆ. ನಮಗೆ ಗೊತ್ತಾಗುತ್ತೆ ಹದ ಬಂದಿರೋದು ನಮಗೆ ರೊಟ್ಟಿ ಮಾಡಲಿಕ್ಕೆ. ಏಕೆಂದರೆ ಅದು ಒಂಥರ ಕಲರೇ ಚೇಂಜ್ ಆಗಿಬಿಡುತ್ತೆ. ನಮಗೆ ಅಕ್ಕಿ ಹಿಟ್ಟು ನೀರಲ್ಲಿ ಬೆಂದಾಗ ಹಿಟ್ಟು ನೋಡಿ ಒಂಥರ ಈ ಟ್ರಾನ್ಸ್ಪರೆಂಟ್ ಬಂದಾಗ ಕಲರ್ ಕಾಣಿಸುತ್ತಲ್ಲ, ಆ ರೀತಿ ಕಾಣಿಸುತ್ತೆ ನೋಡಿ. ನಾನು ಈ ರೀತಿ ನನಗೆ ರೊಟ್ಟಿ ಎಷ್ಟು ಅಗಲ ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಇವಾಗ ಈ ಥರ ರೊಟ್ಟಿ ಮಾಡೋ ಮಿಷನಿಗೆ ನಾನು ಒಂದು ಕೆಳಗಡೆ ಒಂದು ಪ್ಲಾಸ್ಟಿಕ್ನ ಇಟ್ಕೊಂಡು ಅದ್ರ ಮೇಲೆ ಹಿಟ್ಟನ್ನು ಇಟ್ಕೊಂಡು ಮತ್ತು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಇಟ್ಕೊಂಡು ಇವಾಗ ನಾನು ಒತ್ಕೊಳ್ತಾ ಇದ್ದೀನಿ ಈ ಮಿಷನಲ್ಲಿ ನೋಡಿ. ನಾನು ಇವಾಗ ಒಂದು ತವಾನ ತಗೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿರ್ತೀನಿ ಮುಂಚೆನೇ. ಈ ರೊಟ್ಟಿ ಒತ್ತಿದಾದ ತಕ್ಷಣ ನಾನು ಇದರಲ್ಲಿ ಹಾಕಿ ನಾನು ಬೇಯಿಸ್ಕೊಳ್ತೀನಿ. ಇವಾಗ ನೋಡಿ, ಇವಾಗ ಒತ್ಕೊಂಡಾಗಿದೆ ರೊಟ್ಟಿನ. ಇದನ್ನು ನಾನು ಈ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೊಟ್ಟಿನ ನಾವು ಪ್ಲಾಸ್ಟಿಕ್ ಅಲ್ಲದೇ ಬಟರ್ ಪೇಪರ್ ಇಟ್ಕೊಂಡು ಕೂಡ ನಾವು ಒತ್ಕೊಳ್ಬೋದು. ನನಗೆ ಈ ಪ್ಲಾಸ್ಟಿಕ್ಕೇ ಅಭ್ಯಾಸ ಆಗಿದೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಬೇಯಿಸ್ಕೊಳ್ತೀನಿ ನೋಡಿ. ಈ ಥರ ತುಂಬಾ ಸಾಫ್ಟಾಗಿ ಒಂಥರ ಲೇಯರ್ ಥರ ಬರುತ್ತೆ ರೊಟ್ಟಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ, ಅಂದರೆ ತುಂಬ ಗಟ್ಟಿ ಬರಲ್ಲ. ನಾವು ಎಷ್ಟೊತ್ತಿಗೆ ತಿನ್ನುವಾಗಲೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಮತ್ತು ಆಫೀಸಿಗೆ ಹೋಗೋರಿಗೆ ಮತ್ತು ಮಕ್ಕಳಿಗೆಲ್ಲ ನಾವು ಲಂಚ್ ಪ್ಯಾಕ್ ಮಾಡಿ ಕೊಡುವಾಗ ನಾವು ಈ ಥರ ರೊಟ್ಟಿಗಳನ್ನ ಮಾಡಿ ಕೊಟ್ಟರೆ ನಮಗೆ ಎಷ್ಟೊತ್ತಿಗೆ ಬೇಕಾದ್ರೂ ಹೀಗೆ ಸಾಫ್ಟಾಗೇ ಇರುತ್ತೆ ನೋಡಿ. ತುಂಬ ಬೇಯಿಸೋಕೆ ಹೋದರೆ ಅದು ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ನಾನು ಆ ರೊಟ್ಟಿನ ಸ್ವಲ್ಪ ಜಾಸ್ತಿನೇ ಬೇಯಿಸಿದೆ, ಅದಕ್ಕೆ ಒಂದು ಸ್ವಲ್ಪ ಬೆಂದೋದಂಗೆ ಆಗಿದೆ ನೋಡಿ. ಇದು ಚೆನ್ನಾಗಿದೆ. ಇವಾಗ ಈ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅವಾಗ ಮಡ್ಚ್ಕೊಳ್ತಾ ಇದ್ದರೆ ನಮಗೆ ಬೇಗ ಬೆಂದು ಹೋಗಿಬಿಡುತ್ತೆ ರೊಟ್ಟಿ. ಇದು ತುಂಬ ಹೊತ್ತು ಬೇಯಿಸಬೇಕು ಅಂತಲೂ ಇಲ್ಲ. ಈ ರೊಟ್ಟಿಗೆ ನಾನು ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಟೊಮೆಟೊ ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು 1-2 ಟೊಮೆಟೊ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಾಯಿ ಥರ ಇದೆ, ಇನ್ನೊಂದು ಸ್ವಲ್ಪ ಹಣ್ಣಾಗಿ ಥರ ಇದೆ. ಹಣ್ಣು ಆಗಿಲ್ಲ, ಆದರೆ ಕಾಯಲ್ಲೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ಥರ ಇತ್ತು ಟೊಮೆಟೊ ಕಾಯಿ. ಅದನ್ನೇ ನಾನು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ಇದಕ್ಕೆ 1-2 ಹಸಿರು ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೊಂಡು, ಅದು ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಕೂಡ ನಾನು ಇವಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಈ ಮೂರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಈರುಳ್ಳಿನೂ ಕೂಡ ಇದ್ರ ಜೊತೆ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಕಾಯಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನು 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಕೂಡ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು 1-2 ನಿಮಿಷ ನಾನು ಹಾಗೇ ಫ್ರೈ ಮಾಡಿಕೊಂಡು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಟ್ಕೊಳ್ತೀನಿ ನಾನಿವಾಗ. ಇದು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ತೀನಿ ನಾನಿವಾಗ. ಈ ರೊಟ್ಟಿಗೆ ಟೊಮೆಟೊ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಚಟ್ನಿ ಮಾಡ್ಕೊಳ್ಳೋದು ನೋಡಿ. ನಮ್ಮ ಮನೆಯವರೆಲ್ಲರಿಗೂ ಕೂಡ ಈ ಥರ ತುಂಬಾ ಇಷ್ಟ ಆಗುತ್ತೆ. ಈ ಥರ ಸಾಫ್ಟಾದ ರೊಟ್ಟಿ ಜೊತೆ ಈ ಟೊಮೆಟೊ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಒಳಗಡೆನೂ ಕೂಡ ಅಷ್ಟು ಚೆನ್ನಾಗಿರುತ್ತೆ, ಒಂಥರ ಸಾಫ್ಟಾಗಿ. ನಾವು ಹೊರಗಡೆ ಊಟ ತಗೋಗೋರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ.
ಅದು ಕೂಡ ಈ ಟೊಮೆಟೊ ಕಾಯಿ ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ ಈ ರೊಟ್ಟಿ ಜೊತೆ. ನಾನಿವಾಗ ಈ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಾನು ಫಂಕ್ಷನ್ಗೆ ಹಾಕಿದ್ದ ಸೀರೆಗಳು ಎಲ್ಲ ಹಾಗೇ ಇತ್ತು. ಅದನ್ನ ಐರನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಸಿಗೆ ಮೇಲೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಅದನ್ನೆಲ್ಲ ಸ್ವಲ್ಪ ಒಂದು ಕಡೆ ಮಡಚಿಟ್ಕೊಂಡು ಹಾಗೆಯೇ ನಾನು ಐರನ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವಿವಾಗ ಫಂಕ್ಷನ್ಗೆ ಅಥವಾ ಎಲ್ಲಾದರೂ ಹೋದಾಗ ಸೀರೆಗಳನ್ನೆಲ್ಲ ಹಾಕ್ಕೊಂಡಿರ್ತೀವಿ. ಹಾಗೆಯೇ ಹಾಕೊಂಡು ಹೋಗಿದ್ದನ್ನ ಸೀರೆಗಳನ್ನ ಸಡನ್ ನಾವು ವಾರ್ಡ್ರೋಬಲ್ಲಿ ಮಡಚಿಡೋದ್ರಿಂದನೂ ಕೂಡ ಒಂಥರ ಕೆಟ್ಟ ಸ್ಮೆಲ್ ಬಂದಂಗೆ ಆಗುತ್ತೆ, ಮತ್ತು ಸೀರೆಗಳ ಮೇಲೆಲ್ಲ ಒಂಥರ ವೈಟ್ ಬಂದಂಗೆ ಆಗಿರುತ್ತೆ. ಅದಕ್ಕೆ ನಾನು ಬಂದ ತಕ್ಷಣ ನಾನು ಒಂದು ಸ್ಟ್ಯಾಂಡ್ ಮೇಲೆ ಎಲ್ಲ ಸೀರೆಗಳನ್ನೆಲ್ಲ ಹರಡಿಬಿಟ್ಟಿರ್ತೀನಿ. ಯಾಕೆ ಅಂದರೆ ನಮಗೆ ಬೆವರಾಗಿರುತ್ತಲ್ವ, ಹಾಗಾಗಿ ಎಲ್ಲ ಫುಲ್ಲು ಬ್ಲೌಸ್ ಎಲ್ಲ ವೆಟ್ಟಾಗಿರುತ್ತೆ. ಅದಕ್ಕೋಸ್ಕರ ನಾವು ಹಾಗೇ ಇಟ್ಬಿಟ್ರೆ ಎಲ್ಲ ಒಂಥರ ಬಿಡಿ ಬಂದಂಗೆ ಆಗಿರುತ್ತೆ. ಮೊದಲು ನನ್ನ ಸೀರೆಗಳಲ್ಲಿ ಒಂದೆರಡು ಇದೇ ರೀತಿ ಆಗಿತ್ತು. ಅದಕ್ಕೋಸ್ಕರ ನಾನು ಒಂದು ಸ್ಟ್ಯಾಂಡ್ ಮೇಲೆ ಹರಡಿಬಿಟ್ಟು ಇಟ್ಕೊಂಡಿರ್ತೀನಿ. ಅದು ಸ್ವಲ್ಪ ಒಣಗಿದ ನಂತರನೇ ನಾನು ವಾರ್ಡ್ರೋಬಲ್ಲಿ ಐರನ್ ಮಾಡಿ ಮಡಚಿಟ್ಕೊಳ್ತೀನಿ. ಇವಾಗ ನಾನು ಮಟನ್ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕುಕ್ಕರ್ ಪಾತ್ರೆಗೆ ಎಣ್ಣೆ ಬಿಸಿಯಾದ ನಂತರ ನಾನು ಈರುಳ್ಳಿ ಮತ್ತು ಹಸಿರುಮೆಣಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಚೆನ್ನಾಗಿ ಮಟನ್ನನ್ನೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡು ಆ ನಂತರ ಇದಕ್ಕೆ ನಾನು ಮಟನ್ನ ಸೇರಿಸಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಮಟನಿಗೆಲ್ಲ ಅರಿಶಿಣ ಪುಡಿ ಎಲ್ಲ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯಾದ ಟೊಮೆಟೊ ಹಣ್ಣನ್ನು ನಾನು ಇದಕ್ಕೆ ಹಾಕ್ತಾಯಿಲ್ಲ. ಇದೊಂಥರ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಮಟನ್ ಸಾಂಬಾರು ಅಂತಲೇ ಹೇಳ್ಬೋದು. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡಾದ ನಂತರ ನಾನು ಒಂದು ವಿಷಲ್ ಬರ್ಸ್ಕೊಳ್ಳೋದಕ್ಕೆ ನಾನು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಚಿಕ್ಕ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ಇದು ಮಸಾಲೆಗೆ, ಮಟನ್ ಸಾಂಬಾರಿಗೆ ನಾವು ಮಸಾಲೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಮೇಲ್ಗಡೆ ಸ್ವಲ್ಪ ಸಿಪ್ಪೆನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಾನು ಪೂರ್ತಿ ಸಿಪ್ಪೆಯನ್ನು ತೆಗೆದಿಲ್ಲ ಬೆಳ್ಳುಳ್ಳಿದು. ನೋಡಿ ಇವಾಗ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಚಕ್ಕೆ ಸ್ವಲ್ಪ ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಒಂದು 5 ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. 1 ಸ್ಪೂನ್ ಆಗುವಷ್ಟು ನಾನು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು 1 ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಅಂದರೆ ಮೆಣಸು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ನೋಡಿಕೊಂಡು ಖಾರ ಪುಡಿಯನ್ನು ಹಾಕ್ಕೊಳ್ಬೇಕು. ಇವಾಗ ಧನಿಯಾ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಿಧಾನ ಉರಿಯಲ್ಲಿ. ನೋಡಿ ಇದೆಲ್ಲ ಆರಿದ ನಂತರನೇ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಪುಡಿ ಮಾಡ್ಕೊಳ್ಬೇಕು, ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ಇದು ಆರಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಇದು ಎಷ್ಟು ನೈಸ್ ಆಗುತ್ತೆ ಅಷ್ಟು ನಮಗೆ ಸಾಂಬಾರು ರುಚಿಯಾಗಿ ಬರುತ್ತೆ. ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಮಸಾಲೆನ. ಇವಾಗ ಮಟನ್ನು ಕೂಡ ಬೆಂದಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ಟೊಮೆಟೊ ಹಣ್ಣನ್ನು ನಾನು ಹಾಕಿಲ್ಲ. ನೋಡಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಒಂದು 10 ನಿಮಿಷ ನಾವು ಇದನ್ನು ಕುದಿಯೋಕ್ಕೆ ಬಿಟ್ಟರೆ ನಮಗೆ ನಾಟಿ ಸ್ಟೈಲ್ ಹಳ್ಳಿಯಲ್ಲಿ ಮಾಡುವಂತಹ ಮಟನ್ ಸಾಂಬಾರು ಕೂಡ ರೆಡಿ ಆಗುತ್ತೆ. ನಾನು ಇದಕ್ಕೆ ಮುದ್ದೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ
ಮುದ್ದೆನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ನಾನು 1 ಕಪ್ ಆಗುವಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ನಾನಿವಾಗ. ನೀರಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಇದು ಕುದಿ ಬಂದ ನಂತರ ನಾನು ಒಂದು 3/4 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರಾಗಿ ಹಿಟ್ಟನ್ನು ನಾನು ಒಂದು 5 ನಿಮಿಷ ಹಾಗೇ ನೀರಲ್ಲಿ ಹಾಗೇ ಕುದಿಲಿಕ್ಕೆ ಬಿಡ್ತೀನಿ ನಾನು ಇವಾಗ. ನೋಡಿ ಇವಾಗ ಕುದೀತಾ ಇದೆ ಇವಾಗ. ಇದು ಕುದಿ ಬಂದ ನಂತರ ನಾನು ಸ್ವಲ್ಪ ಹೊತ್ತು ಆದಮೇಲೆ ನಾನು ತಿರುಗಿಸ್ಕೊಳ್ತೀನಿ. ಸಡನ್ ನಾನು ಹಾಕಿದ ತಕ್ಷಣ ತಿರುಗಿಸೋದಕ್ಕೆ ಹೋಗಲ್ಲ. ಆನಂತರ ನಾನು ತಿರುಗಿಸ್ಕೊಳ್ತೀನಿ ನೋಡಿ. ಇದೆಲ್ಲ ಬೇಯಕ್ಕಿಟ್ಟಾದ ನಂತರ ನೋಡಿ ಇವಾಗ ಸ್ವಲ್ಪ ಬೆಂದಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಯಾಕೆಂದರೆ ಮುದ್ದೆ ಗಟ್ಟಿ ಬರಬಾರ್ದು ಅಂತ ಹೇಳ್ಬಿಟ್ಟು, ಒಂದು ಸಾಫ್ಟಾಗಿ ಬರಬೇಕು ಅಂತ. ಇವಾಗ ನಾನು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಆನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಆನಂತರ ಈ ಥರ ಮುದ್ದೆಯನ್ನು ಮಾಡ್ಕೊಳ್ತೀನಿ. ಈ ಥರ ನಾಟಿ ಸ್ಟೈಲ್ ಮಟನ್ ಸಾಂಬಾರಿಗೂ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ನಾವು ಮುದ್ದೆನ ಮಾಡ್ಕೊಳ್ದೇ ತುಂಬ ಟೈಮ್ ಆಗಿ ಹೋಗಿತ್ತು. ತುಂಬಾ ಅಂದರೆ ಒಂದು ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಮುದ್ದೆ ಮಾಡ್ದೇ. ಅಂದರೆ ನನಗೆ ಅಷ್ಟು ಮುದ್ದೆ ಮಾಡೋದಕ್ಕೆ ಅಷ್ಟೊಂದು ಬರಲ್ಲ. ನಾನು ಇವಾಗ ಕಲ್ತ್ಕೊಂಡು ಮುದ್ದೆನ ಮಾಡ್ಕೊಳ್ತೀನಿ. ಅಂದರೆ ಮುದ್ದೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಇರಲಿಲ್ಲ. ಇವಾಗ ಕಲ್ತ್ಕೊಂಡು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಕಲ್ತ್ಕೊಂಡ್ರೆ ನಮಗೆ ಯಾವ ಅಡುಗೆನೂ ಕೂಡ ಕಷ್ಟ ಅಂತ ಅನಿಸಲ್ಲ. ಮೊದಲು ನೋಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಇವಾಗೇನು ಹಾಗೆ ಅನಿಸಲ್ಲ. ಇವಾಗ ನಾನು ಸ್ವಲ್ಪ ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ನಾವು ರೆಡ್ ರೈಸ್ನ ಯೂಸ್ ಮಾಡೋದು. ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ನಾನು ತೆಗೆದಿಟ್ಕೊಳ್ತೀನಿ. ಈ ನೀರನ್ನ ತೆಗೆದಿಟ್ಕೊಂಡು ನಾನು ಇದನ್ನು ಹೂವಿನ ಗಿಡಗಳಿಗೆ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಕರಿಬೇವಿನ ಸೊಪ್ಪು, ತುಳಸಿ ಗಿಡ, ಈ ಥರ ಮೆಣಸಿನ್ಕಾಯಿ ಗಿಡ, ಈ ಥರ ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು. ನಾನಿವಾಗ ಇಲ್ಲೇ ಮುಂದ್ಗಡೆ ಇಟ್ಕೊಂಡಿದ್ದೀನಲ್ಲ ಆ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ನಾನು ಬೇರೆ ಕಡೆ ಮೇಲ್ಗಡೆ ಎಲ್ಲ ಇಟ್ಟಿರೋ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಯಾವಾಗಲೂ ಒಂದು ವಾರದಲ್ಲಿ ಒಂದು ಸರಿನಾರು ನಾನು ಹಾಕ್ಕೊಳ್ತೀನಿ ಈ ಥರ ನೀರನ್ನ. ಇವಾಗ ನಾನು ಸಂಜೆ ಕಾಫಿಗೆ ಮಸಾಲೆ ಕಡಲೆ ಬೀಜನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ತುಂಬ ಎಣ್ಣೆ ಎಲ್ಲ ನಾನ್ ವೆಜ್ ಎಲ್ಲ ತಿಂದು ಒಂಥರ ಅನಿಸ್ತಿತ್ತು. ಅದಕ್ಕೋಸ್ಕರ ಕಾಫಿಗೆ ನಾವು ಏನಾದರೂ ಸ್ನ್ಯಾಕ್ಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಸಾಲೆ ಕಡಲೆ ಬೀಜನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಹನಿ ಎಣ್ಣೆನೂ ಕೂಡ ಹಾಕ್ತೇನೆ ನಾನು ಈ ಮಸಾಲೆ ಕಡಲೆ ಬೀಜನ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ನಾನು. ಕಡಲೆ ಬೀಜನ ಒಂದು 3/4% ನಾನು ಹುರಿದಿಟ್ಕೊಳ್ತೀನಿ ನೋಡಿ. ಈ ಥರ ಫುಲ್ ಹುರ್ಕೊಳ್ಬಾರ್ದು. ನಾನೀಗ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಇದನ್ನು ಇವಾಗ ನಾನು ಇದಕ್ಕೆ ಈ ಥರ ಹಾಕ್ಕೊಳ್ತಾ ಇರಬೇಕು ನಾವು ಕೈಯಲ್ಲಿ. ಈ ಥರ ಹಾಕ್ಕೊಂಡು ಇವಾಗ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ನಾವು ಸ್ಟವ್ನ ಆನ್ ಮಾಡ್ಕೊಳ್ಬೇಕು ನೋಡಿ. ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾನು. ಆನ್ ಮಾಡಿಕೊಂಡು ನೋಡಿ ಈ ಥರ ನಿಧಾನವಾಗಿ ನಾವು ತಿರುಗಿಸ್ಕೊಳ್ತಾ ಇರಬೇಕು. ನಾವು ಒಂದೇ ಸರಿ ತಿರುಗಿಸ್ಬಿಟ್ರೆ ನಮಗೆ ಅದೆಲ್ಲ ಬಿಟ್ಟು ಹೋಗಿಬಿಡುತ್ತೆ. ನಾವು ಇವಾಗ ಖಾರ ಪುಡಿ ಅದನ್ನೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಬಿಟ್ಟು ಹೋಗಿಬಿಡುತ್ತೆ ನೋಡಿ. ಅದಾದ ನಂತರ ನೋಡಿ ಈ ಥರ ನಾವು ಮಾಡ್ಕೊಳ್ಬೇಕು ಕಡಲೆ ಬೀಜನ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಕಡಲೆ ಬೀಜನ ಮಸಾಲೆ ಕಡಲೆ ಬೀಜನ, ಅದು ಎಣ್ಣೆ ಇಲ್ಲದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ನಾನಿವಾಗ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಈ ಕಾಫಿ ಫಿಲ್ಟರಿಗೆ ನಾನು ಒಂದು 5 ಸ್ಪೂನ್ ಆಗುವಷ್ಟು ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕಾಫಿ ಪುಡಿ ಬೇಕಾಗುತ್ತೆ ನಮಗೆ ಫಿಲ್ಟರ್ ಕಾಫಿಗೆ. ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಅಂದರೆ ಸ್ವಲ್ಪ ನಾನು ಕಾಫಿನ ಸ್ಟ್ರಾಂಗಾಗೇ ಮಾಡ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಲೋಟಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇದು ಒಂದು 3 ಜನಕ್ಕೆ ಆಗುತ್ತೆ ಕಾಫಿ ನೋಡಿ. ಎಲ್ಲ ಇಳಿದಾದ ನಂತರ ಒಂದು 15 ನಿಮಿಷ ಆದಮೇಲೆ ನಮಗೆ ಈ ಡಿಕಾಕ್ಷನ್ ಸಿಗುತ್ತೆ. ಇಳಿದಾದ ನಂತರ ನೋಡಿ ಇಷ್ಟು ಡಿಕಾಕ್ಷನ್ ಬಂದಿದೆ. ಇದಕ್ಕೆ ನಾನು ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿರ್ತೀನಿ. ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಆಮೇಲೆ ಈ ಡಿಕಾಕ್ಷನ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮೇಲೆ ಕೆಳಗಡೆ ಚೆನ್ನಾಗಿ ಹೊಡ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ಹೊಡ್ಕೊಂಡಷ್ಟು ನಮಗೆ ಕಾಫಿ ತುಂಬಾ ರುಚಿಯಾಗಿ ಬರುತ್ತೆ. ಕಾಫಿ ಈ ಥರ ಎಲ್ಲ ನೊರೆ ಎಲ್ಲ ಬಂದರೆ ನಮಗೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಾಫಿನೂ ಕೂಡ ರೆಡಿ ಆಯಿತು. ಅದು ಕೂಡ ಯಾವುದೇ ಎಣ್ಣೆನೇ ಹಾಕ್ತೇನೆ ನಾನು ಮಸಾಲೆ ಕಡಲೆ ಬೀಜನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.